ಚೂರು ಈಗ ಇಲ್ಲಿ ಬಂದ್ಬಿಡ ಇದೊಂದು ಜಾಗ ಬಂದು ಈ ಕಡೆ ಇದೆ. ಬೇಡವೇ ಬೇಡ ಬೇಡವೇ ಬೇಡ ಅಮ್ಯೂಸ್ಮೆಂಟ್ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಕಾವೇರಿ ಆರತಿ ಬೇಡವೇ ಬೇಡ ಅಮ್ಯೂಸ್ಮೆಂಟ್ ಪಾರ್ಕು ಬೇಡವೇ ಬೇಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ. ಕರ್ನಾಟಕದ ಬಂಧುಗಳೇ, ನಾವೀಗ KRS ಅಲ್ಲಿ KRS ಮಧ್ಯಭಾಗದಲ್ಲಿ ವೋಟಿಂಗ್ ಪಾಯಿಂಟಲ್ಲಿ ನಿಂತಿದ್ದೀವಿ. ಮೊನ್ನೆ ಎಲ್ಲ ಸಂಘಟನೆಗಳು ಸೇರಿ ಕಾವೇರಿ ಆರತಿನೇ ಆಗಲಿ ಅಮ್ಯೂಸ್ಮೆಂಟ್ ಪಾರ್ಕ್ನೇ ಆಗಲಿ ಮಾಡಬಾರ್ದು ಅಂತ ಒಂದು ಲೈನ್ನ ರೆಸಲ್ಯೂಷನ್ ಮಾಡಿಸಿದ್ವಿ. ಆದರೂ ಇವತ್ತು ಬಂದು ತೋಟ ಎಲ್ಲನೂ ಕಡಿದು ಏಕ್ದಮ್ಮು ಮಣ್ಣೆಲ್ಲ ಏರಿಸಿದ್ದಾರೆ. ಆಮೇಲೆ ನೋಡ್ತೀರಿ ನೀವೆಲ್ಲ ಇಲ್ಲಿ ವಿಡಿಯೋನು ನಾವು ಬಿಡ್ತೀವಿ. ಈ ನೀರು ತಾವೆಲ್ಲನೂ ಬಸ್ತೋಗಿದೆ. ಅಲ್ಲೇನು ಮಾಡ್ತಾರೋ ಗೊತ್ತಿಲ್ಲ. ಅದು ಡ್ಯಾಮ್ಗೆ ಒಂದು 100 ಅಡಿ ಹತ್ತಿರದಲ್ಲಿದೆ. ಇಲ್ಲಿ ಲಕ್ಷಾಂತರ ಜನನ ಕರ್ಕೊಬಂದು ಆರತಿ ಮಾಡೋ ಅಂಥ ಪ್ರಮೇಯ ಏನಿಲ್ಲ. ಆದರೂ ನಮ್ಮನ್ನ ಆಳೋವಂಥ ಸರ್ಕಾರಗಳು ನಮ್ಮದೇ ಸುಪ್ರೀಂ ಅಂತ ಈ ರೀತಿ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಮುಂದೊಂದು ದಿನ ಏನು ಐತಿಹಾಸಿಕವಾಗಿ ಕಟ್ಟಿದಂಥ ನಮ್ಮ KRSಗೆ ಧಕ್ಕೆ ಆದರೂ ಆಗ್ಬೋದು. ಆದ್ದರಿಂದ ಎಲ್ಲ ರೈತ ಬಾಂಧವರು ಇರ್ಬೋದು, ನಾಗರಿಕರಿರ್ಬೋದು, ಯಾಕೆಂದರೆ 2 ಕೋಟಿ ಜನ ಈ ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ. ಮೈಸೂರು, ಮಂಡ್ಯ, ಮದ್ದೂರು, ಮಳವಳ್ಳಿ, ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ಪೂರ್ತಿ ನಾವೆಲ್ಲ ನೀರು ಕುಡಿತಾ ಇದ್ದೀವಿ. ಕೊನೆಗೆ ಇದರಿಂದ ನಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂದರೆ, ದಯಮಾಡಿ ಇಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕಬೇಡಿ. ಯಾಕೆಂದರೆ ಮೊನ್ನೆ RCB ಗೆದ್ದಾಗ ನೀವೊಂದು ಕಾರ್ಯಕ್ರಮ ಮಾಡಿಕ್ಕೋಗಿ ಅದು ಯಾರು ಮಾಡಿದ್ರೋ ಏನೋ, ಆದರೆ ಎಂಥ ಅನಾಹುತ ಆಯಿತು ಅಂತ ನಮಗೆ ನಿಮಗೆಲ್ಲ ಗೊತ್ತು. ಯಾಕಿಂತ ದುಶ್ಚಾರಕ್ಕೆ ಕೈ ಹಾಕ್ತೀರಿ? ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ರಾಜ್ಯಪಾಲರು ಎಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಇದು ಬೇಕಾಗಿಲ್ಲ ನಮಗೆ. ಕಾವೇರಿ ಆರತಿನೇ ಆಗಲಿ ಅಮ್ಯೂಸ್ಮೆಂಟ್ ಪಾರ್ಕೇ ಆಗಲಿ ಅಂತೆಲ್ಲ ಇದನ್ನು 92 ಕೋಟಿ ಮಾಡ್ತಾಯಿದ್ದೀರಿ ಅನ್ನೆಸಸರಿ. ಅದ್ರ ಬದಲು ಇದನ್ನೇ ಅಭಿವೃದ್ಧಿಪಡಿಸಿ ಹೈಟೆಕ್ಕಾಗಿ ನಮ್ಮದೇನು ಬೃಂದಾವನ, ವಿಶ್ವವಿಖ್ಯಾತ ಬೃಂದಾವನ ಇದೆ, ಅದನ್ನು ಇನ್ನೂ ನವೀಕರಣಗೊಳಿಸಿ ಜನ ಬಂದು ಹೋಗೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಇಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಎಲ್ಲ ಸಂಘಟನಾ. ಆಮೇಲೆ ನಮ್ಮ ಸೀಳ್ನಾಲೆಗಳು ಕೊನೆಯಲ್ಲಿ ಮಂಡ್ಯ, ಮದ್ದೂರು, ಮಳವಳ್ಳಿ ಇಲ್ಲೆಲ್ಲ ನೀರು ಹೋಗ್ದೇ ಹೂಳು ತುಂಬ್ಕೊಂಡಿವೆ. ಅಂಥ ಉಪನಾಲೆಗಳಿಗೆ ದಯಮಾಡಿ ನೀವು ಸೀಲಿಂಗ್ ಮಾಡಿಸಿ ರೈತರಿಗೆ ನೀರು ಹರಿಸೋದನ್ನು ಕಲೀರಿ. ಆದರೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿ ಈ ಏನು ವಿಶ್ವವಿಖ್ಯಾತ ನಮ್ಮ KRS ಇದೆ, ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಕಟ್ಟಿಸ್ತಂಥ ಈ ಕೃಷ್ಣರಾಜ ಈ KRS ಡ್ಯಾಮ್ಗೆ ಹಾನಿ ಮಾಡಿ ಹೋಗಬೇಡಿ. ದಯಮಾಡಿ ನಿಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ತೀವಿ, ಈ ಕೆಲಸ ಮಾಡಿ ಇವೆರಡನ್ನೂ ಬಿಟ್ಟಾಕಿ ಅಂತ ನಾನು ಇಡೀ ಕರ್ನಾಟಕದ ರೈತರ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ.